ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಶೇಷ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಂದರೆ ನಮ್ಮ ಸಿಸ್ಟರ್ ಅವರು ನಮಗೋಸ್ಕರ ಸ್ಪೆಷಲ್ಲಾಗಿ ನೂಡಲ್ಸ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವರು ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಬೋಣ. ಆಯಿತಾ? ಸಾಗಲಾಯ್ತಾ? ಸೊ ಸದ್ಯಕ್ಕೆ ನೂಡಲ್ಸ್ನ ಬೇಯಕ್ಕಿಟ್ಟಿದ್ದಾರೆ. ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಸ್ಟೆಪ್ ನಂಬರ್ 1, ನೂಡಲ್ಸ್ನ ಈ ಥರ ಬಿಸಿನೀರಿಗೆ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಬೇಕು. ಇದು ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಅಕ್ಕ ನೂಡಲ್ಸ್. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದಾರೆ. ಸೊ ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ. ಸೊ ಸ್ಟೆಪ್ ನಂಬರ್ 2 ಏನೇನಂದರೆ, ನಾವಿಲ್ಲಿ ಸಾಸಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ಚಿಲ್ಲಿ ವಿನೆಗರು, ಇದರಲ್ಲಿ ಚಿಲ್ಲಿ ಇದೆ, ಹಾಗೆ ಇದು ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ದಿಸ್ ಈಸ್ ಮ್ಯಾಗಿ ಅವ್ರದ್ದು ಟೊಮೆಟೊ ಸಾಸ್. ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂದರೆ, ವೆಜ್ಜೀಸ್ನೆಲ್ಲ ಚಾಪ್ ಮಾಡ್ಕೋಬೇಕು. ನೀಟಾಗಿ ವಾಶ್ ಮಾಡಿಕೊಂಡು ನಾವಿಲ್ಲಿ ಚಿಲ್ಲಿ, ಆನಿಯನ್, ಕ್ಯಾರೆಟ್ ಮತ್ತು ಎಲೆಕೋಸನ್ನ ತೊಗೊಂಡಿದ್ದೀವಿ. ಬೀನ್ಸ್ ಹಾಕೋಣ ಅಂತಂದರೆ ನಮ್ಮ ಲಿಟಲ್ ಸಿಸ್ಟರ್ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ಹಾಕಬೇಕಾಗಿತ್ತು, ಸೊ ಕ್ಯಾಪ್ಸಿಕಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ಅದಿಲ್ಲದಲೇ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇದೇ ಥರ ಆನಿಯನ್ನ ಕಟ್ ಮಾಡ್ಕೋಬೇಕು. ನಿಮಗೂ ಆನಿಯನ್ ಕಟ್ ಮಾಡೋಕ್ಕೆ ಬರುತ್ತಲ್ವಾ? ನೂಡಲ್ಸ್ನ ಬೇಯಕ್ಕಿದ್ಮೇಲೆ ನೀವು ಸುಮ್ಮನೆ ಮರ್ತ್ಬಿಡೋ ಹಾಗಿಲ್ಲ. ಅವಾಗವಾಗ ಹಿಂಗೆ ತಿರುಗಿಸ್ತಾ ಇರಬೇಕು. ಬೆಂದಿದೆಯಾ ಚೆಕ್ ಮಾಡಬೇಕು. ಬೆಂದಿದೆಯಾ ನೋಡಿ, ಇನ್ನೊಂದು 2 ಮಿನಿಟ್ಸ್, ಒಂದು 70 to 80% ಬೆಂದರೆ ಸಾಕು. ಸೊ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿದ್ದಾಗಿದೆ. ನಿಮಗೆ ಯಾವ ಸೈಜ್ ಬೇಕೋ, ಯಾವ ಡಿಸೈನ್ ಬೇಕೋ ನೀವು ಕಟ್ ಮಾಡ್ಕೋಬೋದು. ಇದೇ ಸೈಜ್ ಅದೇ ಸೈಜ್ ಅಂತ ಏನಿಲ್ಲ. ಹಾಗೆ ನೂಡಲ್ಸ್ನ ಸ್ಟ್ರೇನ್ ಮಾಡಿ ಈ ಥರ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಸೊ ಇವಾಗ ನಾವು ಆಯಿಲ್ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ, ಕ್ಯಾರೆಟ್, ಏನೇನು ವೆಜ್ಜಸ್ ಕಟ್ ಮಾಡ್ಕೊಂಡಿದ್ವೋ ಎಲ್ಲ ಹಾಕಿಬಿಟ್ಟು ನೀಟಾಗಿ ಕುಕ್ ಆಗೋ ಥರ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ನಿಮಗೆ ಯಾವ ಶೇಪ್ ಬೇಕಾದ್ರೂ ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೋದು. ನಾವಿಲ್ಲಿ ಕ್ಯಾಪ್ಸಿಕಮ್ ಇಲ್ಲ ಅಂತ ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡಿದ್ದೀವಿ. ಸೊ ಇದು ಒನ್ಸ್ ನೀಟಾಗೆ ಫ್ರೈ ಆದಮೇಲೆ, ಸೊ ಇಟ್ಸ್ ಟೈಮ್ ಟು ಆ್ಯಡ್ ನೂಡಲ್ಸ್. ಏನು ತಣ್ಣಗೆ ಮಾಡ್ಕೊಂಡಿದ್ವಲ್ವ, ಸ್ಟ್ರೇನ್ ಮಾಡಿಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು, ಸೊ ಅದು ತಣ್ಣಗಾದಮೇಲೆ ಈ ಥರ ಫುಲ್ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಆ್ಯಡ್ ಮಾಡೋದ್ರಿಂದ ಅದು ನೀಟಾಗೆ ಮಿಕ್ಸ್ ಮಾಡ್ಬೋದು ನೀವು. ನೋಡಿ ಎಷ್ಟು ಫುಲ್ ತಣ್ಣಾಗಿದೆ. 2 ಸ್ಪೂನ್ ಸೋಯಾ ಸಾಸ್. ಸೊ ಇವಾಗ ಇದಕ್ಕೆ ನಾವು 2 ಸ್ಪೂನ್ ಸೋಯಾ ಸಾಸ್. ನೀವು ಕಡಿಮೆ ಮಾಡಿಕೊಂಡ್ರೆ 1 ಸ್ಪೂನ್ ಹಾಕ್ಕೊಳ್ಳಿ. ನಾವು ಸ್ವಲ್ಪ 5 to 6 ಮೆಂಬರ್ಸಿಗೆ ಮಾಡ್ಕೊತಾ ಇದ್ದೀವಿ ಜಾಸ್ತಿ, ಹಾಗಾಗಿ 2 ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನಾವಿವಾಗ ವಿನೆಗರ್ನ ಆ್ಯಡ್ ಮಾಡ್ತಿದ್ದೀವಿ. ಚಿಲ್ಲಿ ವಿನೆಗರ್ ವಿ ಆರ್ ಯೂಸಿಂಗ್. ಇದು ಅಷ್ಟೇ 2 ಸ್ಪೂನ್. ಇವಾಗ 2 ಸ್ಪೂನ್ ರೆಡ್ ಚಿಲ್ಲಿ ಸಾಸ್. ಟೊಮೆಟೊ ಕೆಚಪ್ 1 ಸ್ಪೂನ್. ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ವಿ. ಇವಾಗ ನಿಮಗೆ ನೋಡಿಕೊಂಡು ಇನ್ನೂ ಸ್ವಲ್ಪ ಸಾಲ್ಟ್ ಬೇಕನ್ಸಿದ್ರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ನಾವು ಸ್ವಲ್ಪ ನೂಡಲ್ಸ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಅಕ್ಕ ನೂಡಲ್ಸ್ ಪ್ಯಾಕೆಟ್ ಜೊತೆನೇ ಬಂದಿರೋ ಅಂಥ ಮಸಾಲ. ಸೊ ಇವಾಗ ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ನೀಟಾಗೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ನೂಡಲ್ಸ್ ರೆಡಿ. ಇಟ್ಸ್ ವೆರಿ ಈಸಿ ಟು ಮೇಕ್. ವಿತಿನ್ 5 to 10 ಮಿನಿಟ್ಸಲ್ಲಿ ಈಸಿಯಾಗಿ ಮಾಡ್ಕೋಬೋದು ನೀವು. ನಮ್ಮ ಟೇಸ್ಟಿ ನೂಡಲ್ಸ್ ರೆಡಿ. ಫುಲ್ ಮಿಕ್ಸ್ ಆಗಿದೆ, ಟೇಸ್ಟು ಸಖತ್ತಾಗಿದೆ. ಇವಾಗ ಎಲ್ಲಾದರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ಹೇಳ್ತೀವಿ. ಅದು ಹೆಂಗಿದೆ? ಚೆನ್ನಾಗಿದೆಯಾ? ಯಾರು ಮಾಡಿಕೊಟ್ಟಿದ್ದ? ಚಿಕ್ಕಿ ಮಾಡಿದ್ದಾ? ಚೆನ್ನಾಗಿದೆಯಾ? ಚೆನ್ನಾಗಿ ಟೇಸ್ಟ್ ಮಾಡಿದ್ರಾ? ಹೆಂಗಿದೆ? ಹೆಂಗಿದೆಯಮ್ಮ? ಸೂಪರ್ ಆಗಿದೆ. ಓಕೆ. ಸೊ ನೀವು ನನ್ನ ವಿಡಿಯೋ ನೋಡಿ ನೂಡಲ್ಸ್ನ ಟ್ರೈ ಮಾಡಿದರೆ
ಹೇಗಿತ್ತಂತ ಕಮೆಂಟ್ ಮಾಡಿ. ನೂಡಲ್ಸ್ ಟೇಸ್ಟ್ ಸಕ್ಕತ್ತಾಗಿದೆ. ನಾವು ಯಾವ ಬ್ರ್ಯಾಂಡ್ ನೂಡಲ್ಸ್ ಯೂಸ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ.